ನಮಸ್ಕಾರ ಸ್ನೇಹಿತರೆ. ಏನು ಸರ್ ತೋಟ ತೋರಿಸ್ತಾ ಇದ್ದೀರಿ, ಏನು ವಿಶೇಷ ಅಂತ ಕೇಳಿದ್ರೆ ಖಂಡಿತ ಈ ತೋಟದ ಜೊತೆಗೆ ನಮ್ಮ ಸಾಗರ ತಾಲೂಕಿನ ಹಿರಿಯ ಸಮಾಜವಾದಿ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಕಾಗೋಡು ತಿಮ್ಮಪ್ಪ ಸಾಹೇಬರ ನೆರಳಿದೆ. ಅವರು 2017ರಲ್ಲಿ ಈ ಜಾಗವನ್ನು ಭೂಮಂಜೂರಾತಿಯನ್ನು ಬಗಾರಕ್ಕುಂ ರೈತರಿಗೆ ಸಾಗರ ತಾಲೂಕು ತುಮ್ರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣಕೆಪ್ಪಿಗೆ ಭಾಗದಲ್ಲಿರ್ತಕ್ಕಂತಹ ಸುಮಾರು 16 ಜನ ರೈತರಿಗೆ ಹೀಗೆ ತಲಾ 2 ಎಕರೆ ಬಗಾರಕ್ಕುಂ ಜಾಗವನ್ನು ಮಂಜೂರು ಮಾಡಿಕೊಟ್ಟಿದ್ರು. ಆ ಹೊತ್ತಿಗೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ. ಆ ಕಡತಗಳನ್ನು ಕೂಡ ನಾನು ಫಾಲೋ ಮಾಡಿದ್ದೆ ಅನ್ನೋದು ನನ್ನ ಒಂದು ಅವಕಾಶ. ಜೊತೆಗೆ BR ಜಯಂತ್ ಸರ್ ಅವರು ತಾಲೂಕು ಬಗಾರಕ್ಕುಂ ಸಮಿತಿಯ ಅಧ್ಯಕ್ಷರಾಗಿದ್ದರು. ಸ್ವತಃ ಇವರುಗಳಿಗೆ ತಮ್ಮ ಮನೆಗೆ ತೆಗೆದುಕೊಂಡು ಬಂದು ಇವರಿಗೆ ಸಾಗುವಳಿ ಪತ್ರವನ್ನು ವಿತರಣೆ ಮಾಡಿದರು. ಇವತ್ತಿಗೂ ಕೂಡ ಈ ಜನ ನೆನೆಸ್ಕೋತಾರೆ. ಬಹಳ ಎಷ್ಟೋ ಸರಿ ನಮ್ಮ ಸ್ನೇಹಿತರುಗಳು ಏನು ಮಾಡಿದಿರಿ ತೋರಿಸ್ರಿ ಅಂತೆಲ್ಲ ರಾಜಕಾರಣವಾಗಿ ಟೀಕೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ. ಓಕೆ, ಫೈನ್, ಅವನ್ನೆಲ್ಲನೂ ಸಕಾರಾತ್ಮಕವಾಗಿ ಸ್ವೀಕರಿಸ್ತೀವಿ. ಇಲ್ಲಿರ್ತಕ್ಕಂಥ ಸುಮಾರು ಜನ 6ರಿಂದ 8 ಜನ ರೈತರು ತೋಟವನ್ನು ಹಾಕ್ಕೊಂಡು ಹೀಗೆ ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಸರಿಸುಮಾರು ಎಷ್ಟು ಕಂಬ ಶಿವರಾಜಣ್ಣ? ಕಂಬ ಎಷ್ಟು? 36 ಕಂಬಗಳು ಅಷ್ಟು ದೂರ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಮಾನ್ಯ ಶಾಸಕರು ಶ್ರೀಯುತ ಗೋಪಾಲಕೃಷ್ಣ ಬೇಡೂರು ಸರ್ ಅವರು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ನೀಡಿ ಸಮೂಹ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥ ಇವರಿಗೆ ಆದ್ಯತೆ ಮೇಲೆ ಕೊಡಬೇಕು ಅಂದರೆ ಇಲ್ಲಿಗೆ 11 KV ವೈರನ್ನು ಇದು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಪಂಪನ್ನು ಬೋರ್ವೆಲ್ಲನ್ನು ಹೊಡ್ಕೊಂಡು ಪಂಪ್ ಹಾಕ್ಕೊಂಡು ಹೊಸದಾದ ತೋಟವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಟ್ಯಾಂಕಿ ಕೂಡ ಕಾಣುತ್ತೆ. ನಾನು ಇದನ್ನು ಯಾಕೆ ದಾಖಲಿಸ್ತಾ ಇದ್ದೀನಿ ಅಂದರೆ, ನಾವು ಮಾಡಿರುವಂತಹ ಸಾರ್ವಜನಿಕ ಕೆಲಸಗಳು, ಅದರಲ್ಲೂ ಕೂಡ ಭೂಮಿಗೆ ಸಂಬಂಧಪಟ್ಟಂತಹ ಕೊಟ್ಟಿರ್ತಕ್ಕಂತಹ ಭೂಮಿ ಅದು ಫಸಲೊಡೆದು ಅವರು ಏನೂ ಇಲ್ಲದವರು, ಭಾಳ ಮುಖ್ಯವಾಗಿ ಇವರು ಯಾರಿಗೆ ಭೂಮಿ ಕೊಟ್ಟರು ಆ ಹೊತ್ತಿನಲ್ಲಿ 2017ರಲ್ಲಿ ಅಂತ ಕೇಳಿದ್ರೆ, ಇವರು ಯಾರೂ ಕೂಡ ತಮ್ಮ ತಲೆಮಾರಿನಲ್ಲಿಯೇ ಭೂಮಿಯನ್ನು ಹೊಂದಿಲ್ಲದೇ ಇರತಕ್ಕಂತಹ ಜನರಿಗೆ ಅವತ್ತು ಕಾಗೋಡು ತಿಮ್ಮಪ್ಪ ಸಾಹೇಬರು ಭೂಮಿಯನ್ನು ಕೊಟ್ಟರು. ತಮಗೆ ಸಿಕ್ಕ ಭೂಮಿಯನ್ನು ಅತ್ಯಂತ ಯೋಗ್ಯವಾಗಿ ಕೃಷಿಯನ್ನು ಮಾಡಿಕೊಂಡು ಬದುಕನ್ನು ಕಟ್ಕೊತಾ ಇದ್ದಾರೆ. ಆ ಕಾರಣಕ್ಕೆ ನಾನು ಹೇಳಿರೋದು, ಇಲ್ಲಿ ಕಾಗೋಡು ತಿಮ್ಮಪ್ಪ ಸಾಹೇಬರ ನೆರಳಿದೆ. ಹೇಳಿ ಶಿವರಾಜಣ್ಣ, ಏನು ಅನ್ನಿಸ್ತಾ ಇದೆ? ಅವತ್ತು ಕಡತಗಳನ್ನು ಬೆನ್ನತ್ತಿ ತಾಲೂಕು ಆಫೀಸಲ್ಲಿ ಇದ್ರಿ. ಆವಾಗೆಲ್ಲ ಈ ಮಂಜೂರಾತಿಯೇ ಕಷ್ಟದ ಹೊತ್ತಿನಲ್ಲಿತ್ತು. ಕಾಗೋಡು ತಿಮ್ಮಪ್ಪನವ್ರು ತುಮ್ರಿಗೆ ಬಂದಿದ್ದರು, ತಾವೆಲ್ಲ ಭೇಟಿ ಮಾಡಿದ್ರಿ. ಇವತ್ತು ಏನು ಅನ್ನಿಸ್ತಾರೆ? ಅವತ್ತು ನಮಗೆ ಇನ್ನೇನು ಮಾಡಿಲ್ಲ ನೀವು ಅಂತ ಒಂದು ಸುಮ್ಮನೆ ನೀವೇನು ಮಾಡಿಲ್ಲ, ಕೃಷಿ ಬೇಕು ಅಂತೀರಿ, ಭೂಮಿ ಬೇಕು ಅಂತೀರಿ, ಏನು ಮಾಡಿಲ್ಲ ಅಂದರು. ನಮಗೆ ಏನು ಮಾಡಬೇಕಿದ್ರೆ ನೀರಿನ ವ್ಯವಸ್ಥೆ ಮೊದಲು ಬೇಕು. ಅದಕ್ಕಾಗಿ ನಾನು ಅವರೆಲ್ಲ ರಿಕಾರ್ಡ್ ಎಲ್ಲ ಕೊಟ್ಟ ನಂತರದಲ್ಲಿ 2 ನೀಲಗಿರಿ ಗೇರು ತೆಗೆದು ಬೋರ್ ಹಾಕಿದೆ. 2 ಬೋರಲ್ಲೂ ನೀರು ಬಂತು. ಆ ನಂತರದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಕೊಡ್ರ ಬಾಪ ಬಡವರು, ಅವರು ಮೂಲ ಆಸ್ತಿ ಏನೂ ಇಲ್ಲ, ಮಾಡ್ಕೊಡಿ ಅಂತ ಹೇಳಿದ್ರು. ಬೇಗ ಕೊಡಿ, ಅವರಿಗೆ ಗಿಡ ಹಾಕಿದ್ದಾರೆ ಸತ್ತೋಗ್ತವೆ ಅಂತ ಹೇಳಿದ್ರು. ಆ ತಕ್ಷಣದಲ್ಲಿ ನನಗೆ ಮೇಲಧಿಕಾರಿಗಳೇ ಯಾರೇ ಆಗಿರ್ಬೋದು ಬಂದು ಆ ತಿಂಗಳ 30ರೊಳಗೆ ನಮಗೆ ನೀರಿನ ವ್ಯವಸ್ಥೆ ಕೊಟ್ಟರು, ಕರೆಂಟಿನ ವ್ಯವಸ್ಥೆ ಕೊಟ್ಟರು. ಈಗ 2 ವರ್ಷ 8 ತಿಂಗಳಾಯ್ತು. 5 ಅಡಿಕೆ ಗಿಡ ತೆನೆ ಬಂದಿದ್ದಾವೆ. ಅದು ಅಡಿಕೆ ಬೀಜ ಹಾಕಿ ಗಿಡ ಸಮಾಧಾನ ಆಗ್ತಾ ಇದೆ. ತುಂಬಾ ಅವ್ರ ಹೆಸರು ಹೇಳ್ಕೊಂಡು ಬದುಕು ಸಾಧಿಸ್ತಾ ಇದೀವಿ ನಾವು. ಕಾಗೋಡು ತಿಮ್ಮಪ್ಪ ಸಾಹೇಬ್ರು ಅವತ್ತು ಪಂಚಾಯತ್ ಇದ್ದಾವಾಗ ಹೇಳಿದ್ರು ಅಲ್ವಾ, ನೆನಪಿದೆಯಲ್ಲ? ಹೌದಪ್ಪ, ನೀವು ಕೊಡ್ತೀನಿ ನಾನು, ನೀವು ದುಡೀರಿ, ನಿಮ್ಗೆ ಭೂಮಿನ ಮಂಜೂರು ಮಾಡ್ಕೊಡ್ತೀನಿ, ದುಡಿಬೇಕು ನೀವು ಅಂತ ಹೇಳಿದ್ರು. ಮಾತಿನ ಮೇರೆಗೆ ನಾವು ಅದನ್ನೆಲ್ಲ ನೆರವೇರಿಸ್ಕೊಂಡು ಇವತ್ತಿನ ದಿನಗಳಲ್ಲಿ 2 ವರ್ಷ 8 ತಿಂಗಳಾಗಿದೆ. ಈಗ ಜುಲೈ 23ನೇ ತಾರೀಕು ಬಂದ್ರೆ 3 ವರ್ಷ ಆಗುತ್ತೆ. ಈಗ 5 ಗಿಡ ಸಿಂಗಾರ ಬಂದಿದೆ. ಇನ್ನು ಎಷ್ಟು ಕುಟುಂಬಗಳು ಇಲ್ಲಿ ಅವತ್ತು ಎಷ್ಟು ಒಂದು 16-18 ಕುಟುಂಬಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಅನ್ಸುತ್ತಲ್ಲ? ಹೌದೌದು. ಅಷ್ಟು ಜನಕ್ಕೆ ಏಕಕಾಲದಲ್ಲಿ ಪಾಪ ತುಮ್ರಿಗೆ ಬಂದು, ನಾವು ಇಲ್ಲದೆ ಇದ್ರು ಕೂಡ ನಮ್ಮ ಮನೆ ಬಾಗ್ಲೆ ಬಂದಂಗೆ BR ಜಯಂತ್ ಅವ್ರು ಬಂದಿದ್ರು ಮನೆ ಬಾಗ್ಲೆ. ಜಯಂತ್ ಅವರು ತುಂಬಾ ನಮಗೆ ಸಹಕಾರ ಕೊಟ್ಟಿದ್ದಂದ್ರೆ ಅವರೆಲ್ಲ ತುಂಬಾ ನಮಗೆ ಒಂದು ಅನ್ನದಾತರು ಅಂತ ಹೇಳ್ಬೋದು. ನಿಮ್ಗೊಂದು ಹೊಸ ಬದುಕು ಕೊಟ್ಟಿದ್ದಾರೆ. ಹೌದು, ಅನ್ನದಾತರು ನಮ್ಗೆ ಅವ್ರಿಗೆ. ಅವ್ರ ಹೆಸರು ಹೇಳ್ಕೊಂಡು ನಾವು ಈಗ ಮುಂದೆ
ಇದೇನು ಮಾಡಬೇಕು ಅಂತೇಳಿ ನಾವು ಈಗಲೂ ಅವ್ರನ್ನ ಸ್ಮರಣೆ ಮಾಡ್ದಂಗೆ ಮಾಡ್ತಾ ಇದ್ದೀವಿ ನಾವು. ಓಕೆ, ಇದು ಇಲ್ಲಿಯ ಮಾತು, ಇದು ಎಲ್ಲರ ಮಾತು ಕೂಡ ನೋಡಬಹುದು. ನಮ್ಮ ಈ ಹೊತ್ತಿನಲ್ಲಿ ನನಗೆ ಇಲ್ಲಿ ಕಾಗೋಡು ತಿಮ್ಮಪ್ಪನವರ ಸಮಾಜವಾದಿ ಸಿದ್ಧಾಂತ, ಭೂಮಿ ಹಂಚಬೇಕೆನ್ನುವ ಬದ್ಧತೆ, ಜೊತೆಗೆ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕು ಅಂತ ತನ್ನ ಅಧಿಕಾರವನ್ನು ಇವರಿಗೆ ಭಾಗಿಸಿಕೊಟ್ಟಿರ್ತಕ್ಕಂತಹ ಬೇಡೂರು ಸರ್ ಅವರು ಈ ತೋಟ, ಈ ನೀರು, ಹಣಕಾಸು, ನೀರು, TC ಇತ್ಯಾದಿಗಳಲ್ಲಿ ಕಾಣಸಿಗ್ತಾರೆ ಅನ್ನೋದು ನಾನಿಲ್ಲಿ ದಾಖಲಿಸ್ತಾ ಇದ್ದೇನೆ. ನಮಗೂ ಒಂದು ನೆಮ್ಮದಿ, ಒಂದು ಖುಷಿ. ನಾವು ಈ ಕಡತಗಳನ್ನು ಫಾಲೋ ಅಪ್ ಮಾಡಿದ್ವಿ ಕಾಗೋಡು ತಿಮ್ಮಪ್ಪ ಸಾಹೇಬ್ರ ಜೊತೆಗೆ. ಇಲ್ಲ, ಭೂಮಿ ಇಲ್ಲದವರಿಗೆ ಭೂಮಿ ಕೊಡಬೇಕು ಸರ್ ನೀವು ಎಂದೇ ಅವರ ಜೊತೆ ಮುಖಾಮುಖಿಯಾಗಿ ಮಾತಾಡಿರ್ತಕ್ಕಂಥ ಕ್ಷಣಗಳು ಕೂಡ ನನ್ನ ವೈಯಕ್ತಿಕ ನೆನಪಿನಲ್ಲಿದ್ದಾವೆ ಅನ್ನೋದನ್ನು ಕೂಡ ದಾಖಲಿಸ್ತೇನೆ. ಹಾಗೆ ಅವರು ಅದನ್ನು ಮಾನ್ಯ ಮಾಡಿ ಅತ್ಯಂತ ಪ್ರೀತಿಯಿಂದ ನಮ್ಮ ವಿಮರ್ಶೆಯನ್ನು ಸಕಾರಾತ್ಮಕ ಸ್ವೀಕರಿಸಿ ಇವರಿಗೆ ಭೂ ಮಂಜೂರಾತಿಗೆ ಕಾರಣರಾದರು ಅನ್ನುವಂಥದ್ದು ಕೂಡ ಇತಿಹಾಸ. ನಮಸ್ಕಾರ. GT ಸತ್ಯನಾರಾಯಣ್.